ಬಳ್ಳಾರಿಯಿಂದ ಈಶ್ವರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಈಶ್ವರ್ ಅವರೇ. ಸರ್ ನಮಸ್ತೆ ಸರ್. ಹೇಳಿ, ಡಾಕ್ಟರ್ ಇದ್ದಾರೆ, ಕೇಳಿ ನಿಮ್ಮ ಪ್ರಶ್ನೆ ಏನಿದೆ ಅಂತ ನೇರವಾಗಿ ಅವ್ರನ್ನ ಕೇಳಿ. ಹೇಳಿ ಈಶ್ವರ್, ತಮ್ಮ ಸಮಸ್ಯೆ ಏನು? ಸರ್ ನಮಸ್ಕಾರ ಸರ್. ನಮಸ್ತೆ ಸರ್ ನಮ್ಮ ಸಮಸ್ಯೆ ಏನಿಲ್ಲ ಸರ್, ಗರ್ಭಿಣಿ ಇರ್ಬೇಕಾದ್ರೆ ಅದು 8 ತಿಂಗಳ ಮೇಲೆ ಅಥವಾ 7 ತಿಂಗಳ ಆದ್ಮೇಲೆ ಮಾತ್ರ ಮಾಡ್ಬೋದಾ ಅಥವಾ ಇಲ್ಲ ಅಂತ? ಇಲ್ಲ, ಮಾಡಬಾರ್ದು. ಈಗ ಈ ಗರ್ಭಿಣಿ ಸ್ತ್ರೀಯರು 7 ತಿಂಗಳಾದ್ಮೇಲೆ ಈ ಗರ್ಭಕಂಠ ಬಾಯಿ ತಕ್ಕೊಳ್ಳುತ್ತೆ. ಅಂದ್ರೆ ಈ ಸರ್ವೈಕಲ್ ಕೆನಾಲ್ ಇರ್ತದ, ಅದು ಈಸಿ ಆಗ್ಬಿಟ್ಟು ಓಪನ್ ಆಗ್ತದೆ. ಆಗ ಸಂಭೋಗ ಮಾಡಿದ್ರೆ ನೇರವಾಗಿ ವೀರ್ಯಾಣುಗಳು ಗರ್ಭಕೋಶವನ್ನ ತಲುಪೋ ಸಾಧ್ಯತೆ ಇದೆ. ಆ ವೀರ್ಯಾಣುಗಳಲ್ಲಿ ಏನಾದ್ರೂ ಈ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳು ಅಥವಾ ಈ ಇನ್ಫೆಕ್ಷನ್ಸ್ ಇದ್ರೆ ಅವು ನೇರವಾಗಿ ಗರ್ಭಚೀಲನ ತಲುಪ್ತವೆ, ಗರ್ಭಪಾತ ಮಾಡೋ ಸಾಧ್ಯತೆ ಇದೆ. ಅಂದ್ರೆ ಈ ರೋಗ ಏನು ಇರ್ತದೆ, ರೋಗಾಣುಗಳು ಅವು ನೇರವಾಗಿ ಗರ್ಭಚೀಲನ ತಲುಪಿದಾಗ ಗರ್ಭಕೋಶ ಒಳಗಡೆ ಇನ್ಫೆಕ್ಷನ್ ಆಗಿ ಗರ್ಭಚೀಲ ಒಡೆದೋಗೋ ಸಾಧ್ಯತೆ ಇದೆ. ಮತ್ತು ಇಂತಹ ರೋಗಾಣುಗಳು ಮಗುಗೂ ತಲುಪೋ ಸಾಧ್ಯತೆ ಇದೆ, ಭ್ರೂಣಕ್ಕೂ ಒಳಗಡೆ ಇರತಕ್ಕಂಥ ಮಗುನು ತಲುಪೋ ಸಾಧ್ಯತೆ ಇದೆ. ಆದ್ರಿಂದ 7ನೇ ತಿಂಗಳ ನಂತರ ನಿಷಿದ್ಧ. ಓಕೆ, ಥ್ಯಾಂಕ್ ಯು ಈಶ್ವರ್, ಕರೆ ಮಾಡಿದ್ದಕ್ಕೆ.